ಹಣದ ವ್ಯವಕಲನ ಲೆಕ್ಕಗಳು. ಮೊದಲ ಲೆಕ್ಕ ರೂಪಾಯಿ 25ರಿಂದ 4 ರೂಪಾಯಿ 60 ಪೈಸೆನ ಕಳಿಬೇಕು. ಮೊದಲಿಗೆ ಬರ್ಕೊಳ್ಳಿ. 25 ರೂಪಾಯಿಯಿಂದ 4 ರೂಪಾಯಿ 60 ಪೈಸೆ ಕಳಿಬೇಕು. ಈಗ ಇಲ್ಲಿ ಪೈಸೆ ಇದೆಯಾ? 25 ರೂಪಾಯಿ ಮಾತ್ರ ಇದೆ, ಪೈಸೆ ಇಲ್ಲ. ಆಗ ಇಲ್ಲಿ 0 ಅಂತ ಹಾಕೊಳ್ಳಿ. ಪೈಸೆ ಯಾವುದೂ ಇಲ್ಲ, 0 ಅಂತ ಹಾಕೊಳ್ಳಿ. ಈಗ ಅದರ ಕೆಳಗೆ 4 ರೂಪಾಯಿ ಬಿಂದುಗೆ ಬಿಂದು ಸರಿಯಾಗಿ ಬರ್ಕೊಳ್ಬೇಕು. 60 ಪೈಸೆ. ಇಲ್ಲಿ ರೂಪಾಯಿ, ಇದು ಪೈಸೆ. ಇಲ್ಲಿ ರೂಪಾಯಿ, ಪೈಸೆ. 25 ರೂಪಾಯಿಯಿಂದ 4 ರೂಪಾಯಿ 60 ಪೈಸೆ ಕಳಿಬೇಕು. ಇಲ್ಲಿ ಏನಿಲ್ಲ ಅಂದರೆ 0 ಹಾಕಿ. ಇಲ್ಲಿ ಪೈಸೆ ಇಲ್ಲ ಅಲ್ಲ, ಅದಕ್ಕೆ 0 ಹಾಕ್ಕೊಂಡಿದ್ದೇನೆ. ಈಗ ಕಳೀರಿ. 0ಯಿಂದ 0 ಕಳೆದಾಗ 0. 0ಯಿಂದ 6 ಕಳೀಲಿಕ್ಕೆ ಆಗ್ತದೆ? ಇಲ್ಲ. ಈಚೆದೊಂದು ಸಂಖ್ಯೆ ತಗೊಳ್ಳಿ. 10ರಿಂದ 6 ಕಳೆದಾಗ 4. ಬಿಂದುಗೆ ಬಿಂದು ಹಾಕ್ಕೊಳ್ಳಿ. ಇಲ್ಲಿ ಎಷ್ಟು ಉಳಿತು? ಈಚೆ ಕೊಟ್ಟಿದ್ದೇವೆ, 4 ಇದೆ. 4ರಿಂದ 4 ಕಳೆದಾಗ 0. 2. ಇಷ್ಟು ಉತ್ತರ 20 ರೂಪಾಯಿ 40 ಪೈಸೆ. ಮುಂದಿನ ಲೆಕ್ಕ 90 ರೂಪಾಯಿ 10 ಪೈಸೆಯಿಂದ 45 ರೂಪಾಯಿ 5 ಪೈಸೆಯನ್ನು ಕಳಿಬೇಕು. 45 ರೂಪಾಯಿ 5 ಪೈಸೆ ಕಳೀರಿ. 0ಯಿಂದ 5 ಕಳೀಲಿಕ್ಕೆ ಆಗ್ತದೆ? ಇಲ್ಲ. ಈಚೆದೊಂದು ಸಂಖ್ಯೆ ತಗೊಳ್ಳಿ. 10ರಿಂದ 5 ಕಳೆದಾಗ 5. ಇಲ್ಲಿ ಈಚೆ ಕೊಟ್ಟಿದ್ದೇವೆ, ಎಷ್ಟು ಉಳಿತು? 0. 0ಯಿಂದ 0 ಕಳೆದಾಗ 0. 0ಯಿಂದ 5 ಕಳೀಲಿಕ್ಕೆ ಆಗ್ತದೆ? ಇಲ್ಲ. ಈಚೆದೊಂದು ಸಂಖ್ಯೆ ತಗೊಳ್ಳಿ. 10ರಿಂದ 5 ಕಳೆದಾಗ 5. ಇಲ್ಲಿ ಎಷ್ಟು ಉಳಿತು? 8. 8ರಿಂದ 4 ಕಳೆದಾಗ 4. ಎಷ್ಟು ಉತ್ತರ? 45 ರೂಪಾಯಿ 5 ಪೈಸೆ.